ಅವತ್ತಿನ ಸಂಜು ವೆಟ್ಸ್ ಗೀತಾಗೂ ಇವತ್ತಿನ ಸಂಜು ವೆಟ್ಸ್ ಗೀತಾಗೂ ಒಂದು ಮೇಜರ್ ಡಿಫ್ರೆನ್ಸ್ ಇದೆ. ಫೋನ್ ಮಾಡಿ ಏನಾಯ್ತಿದೆ ಅದು ವೆಟ್ಸ್ ಗೀತ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಂತ. ಅವಕಾಶ ವಂಚಿತ ನೀನು ತಡ್ಕೊಳ್ಳೋದೇ ಸಾಕಾಗಿದೆ, ಅವಳನ್ನು ತಡ್ಕೊಳ್ಳೋದೇ ಸಾಕಾಗಿದೆ. ಅಲ್ಲ, ನನಗೆ ನಾನು ಮಾಡಿರೋ ಎಲ್ಲಾ ಸಿನಿಮಾಗಳ ಬಗ್ಗೆನೂ ತುಂಬಾ ಹೆಮ್ಮೆ ಇದೆ ಕೀರ್ತಿ. ನೀವೇನು ಸ್ಕ್ರೀನ್ ಮೇಲೆ ಆಕ್ಟ್ ಮಾಡಲ್ಲ, ಸೆಟಲ್ಡ್ ಆಕ್ಟರ್ ನೀವು ಒಂಥರ ಅದೇನು ನಾನಾ ಪಾಟೇಕರ್ ಥರ ಆಕ್ಟ್ ಮಾಡೋದು ಅಂತಾರಲ್ಲ. ಸಂಜು ವೆಟ್ಸ್ ಗೀತ 2 ಇದೇ ಜೂನ್ 6ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತದೆ. ಅದೇ ಇವಾಗ ಇನ್ನೊಂದು ನಾನು ಅದನ್ನೇ ಹೇಳ್ತಿದ್ದೆ, ನಮ್ಮ ಅಮ್ಮಂಗೆ ಮೊನ್ನೆ ಯಾವುದೋ ಒಂದು ಸಿನಿಮಾ ಹೇಳಿ, ಅಮ್ಮ ಚೆನ್ನಾಗಿದೆ ಅಂತ ಹೋಗೋಣ ಅಂತ. ಬರುತ್ತೆ ಬಿಡೋ ಇದರಲ್ಲಿ ಟಿವಿಲಿ ಬರ್ತದ ಬಿಡು, ಟಿವಿಲಿ OTT ಬರ್ತದೆ, ಅಮೆಝಾನ್ ಅಲ್ಲಿ ಬರುತ್ತೆ ಬಿಡು. ನೀವು ಅಮೆಝಾನ್ ಅಲ್ಲಿ ಕುತ್ಕೊಂಡು ಏನೇ ಸಿನಿಮಾ ನೋಡಿದ್ರು ಬಟ್ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆ ಸೌಂಡ್, ಆ ಬಿಗ್ ಸ್ಕ್ರೀನ್, ಆ ಪಾಪ್ಕಾರ್ನ್, ಆ ಪಕ್ಕದಲ್ಲಿ ಕೂತ್ರು ಬೆವರು ವಾಸನೆ, ಅದೆಲ್ಲ ಎಲ್ಲಿ ಸಿಗುತ್ತೆ? ಮನೇಲಿ ಎಲ್ಲಿ ಸಿಗುತ್ತೆ? ಆ ಕಿರ್ಚಾಟ, ಶಿಳ್ಳೆ ನೀನು ಮನೇಲಿ ಕುತ್ಕೊಂಡು ಅಮೆಝಾನ್ ಅಲ್ಲಿ ನೋಡ್ಕೊಂಡು ಶಿಳ್ಳೆ ಹೊಡೆದ್ರೆ ಮೇಲ್ಗಡೆ ಬರ್ತಾರೆ ಅವೆಲ್ಲ ಇರ್ತವೆ. ಸೊ ಹಾಗಾಗಿ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಹೇಳ್ತಾ ಇರೋದು ನೀವು ಆಯ್ತಪ್ಪ, ಏನು ವಾರಕ್ಕೆ ಶುಕ್ರವಾರ ಆದ ತಕ್ಷಣ ಇಡೀ ಫ್ಯಾಮಿಲಿ ಕರ್ಕೊಂಡು ಯಾರಿಗೇನು ಸಿನಿಮಾಗೆ ಹೋಗೋಕ್ಕಾಗಲ್ಲ. ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತಂದಾಗ, ಒಂದು ಒಳ್ಳೆ ಲವ್ ಸ್ಟೋರಿ ಬಂದಿದೆ ಅಂದಾಗ, ಸೊ ಅಂಥ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ಕೂತು ನೋಡಿ ಎಂಜಾಯ್ ಮಾಡಿ ಒಂದು ಒಳ್ಳೆ ಫೀಲಲ್ಲಿ ಬಂದರೆ ಅದ್ರ ಮಜಾ ಬೇರೆ ಇರುತ್ತೆ. ಅಂಥದ್ದೊಂದು ಸಿನಿಮಾ ಸಂಜು ವೆಟ್ಸ್ ಗೀತ. ಯಾಕಂದ್ರೆ ಸಂಜು ವೆಟ್ಸ್ ಗೀತ OTT ಇದೆಯಾ ಈಗ? ಇಲ್ಲ, ಉದಯಲಿದೆ. ಉದಯಲಿಲ್ಲ, ಸನ್ ನೆಕ್ಸ್ಟ್ ಇರುತ್ತೆ, ಇಲ್ಲ ಯೂಟ್ಯೂಬ್ ಅಲ್ಲಿ ಇರುತ್ತೆ. ನನ್ನ ಪ್ರಕಾರ ಸನ್ ನೆಕ್ಸ್ಟ್ ಇದೆ, ಯೂಟ್ಯೂಬ್ ಅಲ್ಲಿ ಇದೆ. ಒಂದ್ಸಲಿ ಆ ಸಿನಿಮಾ ನೋಡಿ ನಿಮ್ಗೆ ಅನ್ಸುತ್ತೆ ಸಂಜು ವೆಟ್ಸ್ ಗೀತ 2 ನೋಡ್ಬೇಕು ನಾವು ಒಂದ್ಸಲಿ ಅಂತ. ಅಂದ್ರೆ ಅವತ್ ನನ್ನ ಪ್ರಕಾರ ಇವತ್ತಿನ ಯೂತ್ಸ್ ಅಂತ ಅಂದ್ರೆ ಒಂದು 20-25 ವರ್ಷದ ಹುಡುಗ ಹುಡುಗಿರು ಏನಿದ್ದೀರಿ, ನಿಮಗೆ ಆ ಸಿನಿಮಾ ಅವತ್ತು ನೋಡಿದ್ರೆ ಎಲ್ಲ ಗೊತ್ತಿಲ್ಲ. 12-13 ವರ್ಷ ಹೋಗಿದ್ರೆ ಅಪ್ಪ ಅಮ್ಮ ಜೊತೆ ಹೋಗಿರ್ಬೇಕಷ್ಟೇ, ಬಿಟ್ರೆ ಇನ್ನು ನೋಡಿರಲ್ಲ. ನೀವು ಈಗ ಒಂದ್ಸಲಿ ಆ ಸಿನಿಮಾ ನೋಡಿ ಆ ಫೀಲ್ ಮಾಡ್ಕೊಂಡು ಹಂಗೇ ಹೋಗಿ. ಕಾಲೇಜ್ ಬಂಕ್ ಹೋಗಿ ಅಂತಲ್ಲ, ಗ್ಯಾಪ್ ತಗೊಂಡು ಹೋಗಿ, ಬಗ್ಗೆ ಒಂದು 3 hours ಮ್ಯಾನೇಜ್ ಆಗುತ್ತೆ ಅಂತ. ಸೊ ಅವತ್ತಿನ ಸಂಜು ವೆಟ್ಸ್ ಗೀತಾಗೂ ಇವತ್ತಿನ ಸಂಜು ವೆಟ್ಸ್ ಗೀತಾಗೂ ಒಂದು ಮೇಜರ್ ಡಿಫ್ರೆನ್ಸ್ ಇದೆ. ಕಂಪ್ಲೀಟ್ಲಿ ಅಲ್ಲ, ನಾನು ಹೇಳ್ತಿರೋದು ಪರ್ಸ್ನಲಿ. ಅವತ್ ಬಾಸ್ ಇದ್ರು, ಬಾಸ್ ಏನೋ ಟೈಟ್ಲ್ ವಿಚಾರದಲ್ಲಿ ನಾಗಶೇಖರ್ ಅವ್ರ ಜೊತೆ ಏನೋ ಮಾತಾಡಿದ್ರು, ಚೆನ್ನಾಗಿಲ್ಲ ಕಣ. ಹೌದು, ಅದೆಲ್ಲ ಓದಿದ್ದೆ ನಾನು. ಫೋನ್ ಮಾಡಿ ಏನಾಯ್ತಿದೆ ಅದು ವೆಟ್ಸ್ ಗೀತ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಂತ. ಸೊ ಈ ಕಥೆನ ಏನಾದ್ರು ಹೇಳಿದ್ರು ಅವ್ರಿಗೆ? ಯಾವ್ದ್ರದನ್ನ? ನಿಮ್ ಸಿನಿಮಾ ಒಂದ್ ಕತೆ ಹೇಳಿರ್ಲಿಲ್ಲ, ಹಾಡುಗಳು ಕೇಳಿಸಿದ್ರು ನಾಗಶೇಖರ್. ಫಸ್ಟ್ ಒಂದ್ 2 ಟ್ಯೂನ್ ರೆಡಿ ಇತ್ತು, ಹಾಡು ಮದುವೆ ಆಗಿತ್ತು ಅವಾಗ? ಆಗಿತ್ತಲ್ಲ, ಮದುವೆ ಆಗಿ ನನ್ನ ಮಗಳು ನನ್ನ ಹೆಂಡತಿ ಗರ್ಭದಲ್ಲಿ. ಕರೆಕ್ಟ್ ಹೌದು. ಅವತ್ತು ಕ್ಲಾಪ್ ಮಾಡಕ್ ನನ್ನ ಹೆಂಡತಿನೇ ಕ್ಲಾಪ್ ಮಾಡಿದ ಆ ಸಿನಿಮಾಗೆ. ಕ್ಲಾಪ್ ಮಾಡಿದಾಗ ಗುಡ್ಡಿ ಒದ್ದಿದ ಅಲ್ಲೇ ಫಸ್ಟ್ ಸೈನ್ ಅಲ್ಲೇ ಸಿಕ್ಕಿತ್ತು. ಇವಾಗ ಒಂದ್ ಸೆಕೆಂಡ್ ಸೈನ್ ತಗೊಳ್ತಾರೆ. ಅವಕಾಶ ವಂಚಿತ. ನೀನು ತಡ್ಕೊಳ್ಳೋದೇ ಸಾಕಾಗಿದೆ, ಅವಳನ್ನು ತಡ್ಕೊಳ್ಳೋದೇ ಸಾಕಾಗಿದೆ. ಸೊ ಭಾವನಾ ಏನ್ ಹೇಳ್ತಾರೆ ಅಂದ್ರೆ, ಸೊ ಅವತ್ತು ಆ ಸಿನಿಮಾ ನೋಡಿದ್ದಾರೆ, ನಿಮ್ಮನ್ನ ಬಿಡಿ, ನಿಮ್ಮನ್ನ ಪರ್ಸನಲ್ ಲೈಫಲ್ಲೂ ತುಂಬಾ ಇಷ್ಟಪಟ್ಟವರು. ಸ್ಕ್ರೀನ್ ಮೇಲೆ ಭಾವನಾ ಎಷ್ಟು ಇಷ್ಟಪಡ್ತಾರೆ ನಿಮ್ಮನ್ನ? ಖುಷಿ ಪಡ್ತಾಳೆ. ಕೆಲವು ಸಿನಿಮಾಗಳು ನೋಡೇ ಇಲ್ಲ ಅವಳ ಕಳ್ಳಿ. ಹೌದಾ? ಅವಳು ಮಳೆ ಬರಲಿ ಮಂಜು ಇರ್ಲಿ ನೋಡ್ಲಿಲ್ಲ, ನಮಸ್ತೆ ಮೇಡಮ್ ನೋಡ್ಲಿಲ್ಲ. ಅದಕ್ಕೆ ಹಲವಾರು ಬೇರೆ ಬೇರೆ ಕಾರಣಗಳಿದಾವೆ. ಬಟ್ ನೀವು ಮಂಡಗದ್ದೆ ಮೀನುಗಾರ ಮತ್ತೆ ಮುಂಗಾರು ಆ ಸಿನಿಮಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಲ್ಲ, ನನಗೆ ನಾನು ಮಾಡಿರೋ ಎಲ್ಲಾ ಸಿನಿಮಾಗಳ ಬಗ್ಗೆನೂ ತುಂಬಾ ಹೆಮ್ಮೆ ಇದೆ ಕೀರ್ತಿ. 1-2 ಹೊರತುಪಡಿಸಿ ಇನ್ನು ಉಳಿದ ಎಲ್ಲಾ ಸಿನಿಮಾಗಳು, ನಿಂತು ನಿನ್ನ ಪ್ರೀತಿಯ ರಾಜೀವ ಆಗಿರ್ಬೋದು, ಸವಾರಿಯ ಗಾಳಿ ಸಿನಿಮಾ ಆಗಿರ್ಬೋದು, ಮಳೆ ಬರಲಿ ಮಂಜು ಇರ್ಲಿ ಪಾತ್ರ ಆಗಿರ್ಬೋದು, ಒಲವೇ ಜೀವನ ಲೆಕ್ಕಾಚಾರದ ಪಾತ್ರ ಆಗಿರ್ಬೋದು, ಮತ್ತೆ ಮುಂಗಾರು ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಪಾತ್ರಗಳು, ಸವಾರಿ 2 ನಲ್ಲಿ ಪಾತ್ರ ಆಗಿರ್ಬೋದು, ಎಲ್ಲಾ ಪಾತ್ರಗಳು ನನಗೆ ತುಂಬಾ ವೈವಿಧ್ಯಮಯವಾದ ಪಾತ್ರಗಳು ಸಿಕ್ಕಿದೆ. ಆಮೇಲೆ ಇವನು ಪೋರ್ಟ್ರೇ ಮಾಡ್ಕೊಳಕ್ಕೆ, ಇವನೊಳಗೆ ಒಬ್ಬ ನಟನನ್ನ ಹೊರೆ ಹಚ್ಚೋದಕ್ಕೆ ತುಂಬಾ ಮಜವಾದ ಪಾತ್ರಗಳು. ಬಟ್ ನೀವೇನು ಸ್ಕ್ರೀನ್ ಮೇಲೆ ಆಕ್ಟ್ ಮಾಡಲ್ಲ, ಸೆಟಲ್ಡ್ ಆಕ್ಟರ್ ನೀವು. ಒಂಥರ ಅದೇನು ನಾನಾ ಪಾಟೇಕರ್ ಥರ ಆಕ್ಟ್ ಮಾಡೋದು ಅಂತಾರಲ್ಲ, ಒಂಥರ ಸೆಟಲ್ಡ್ ಆಗಿರ್ತೀರಾ ನೀಟಾಗಿ. ಅಂದ್ರೆ ಅದಕ್ಕೆ ಎಷ್ಟು ಬೇಕಷ್ಟು ಓವರ್ ಆಕ್ಟಿಂಗ್ ಅವೆಲ್ಲ ಇರಲ್ಲ. ಅಲ್ಲ, ಪಾತ್ರವಾಗಿ ಕರೆಕ್ಟ್ ಬದುಕೋದಿರುತ್ತಲ್ಲ, ಅದು ಸಖತ್ ಮಜಾ ಕೊಡುತ್ತೆ. ಆಮೇಲೆ ನಿಮ್ಗೇನು ಮಾಡ್ಬೇಕು ಅಂತ ಅನ್ಸಲ್ಲ. ಕರೆಕ್ಟ್ ಆ ಪಾತ್ರನ ಅರ್ಥ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ, ಅದೆಷ್ಟು ಕೇಳುತ್ತೆ ಅಷ್ಟು ಟ್ರಾವೆಲ್ ಹಂಗೆ ಹೊಟ್ಟೋಗುತ್ತೆ, ಮಜಾ ಇರುತ್ತೆ. ಸೊ ಕೀ ಫ್ಯಾಕ್ಟರ್ಸ್ ಆಫ್ ಸಂಜು ವೆಟ್ಸ್ ಗೀತ 2 ಒಂದಿಷ್ಟು ಹೇಳಿದ್ರಿ.
ಇವಾಗ ಕಾಂಟ್ರವರ್ಸಿಸಿಂದ ಅಂದರೆ ಏನೇನು ಸಮಸ್ಯೆಗಳಾಗಿತ್ತು ಅವೆಲ್ಲ ಹೊರಗಡೆ ಹೋಗಿದೆ. ಒಳ್ಳೆ ಸಾಂಗು, ಫೈಟ್ ಮಾಡಿದ್ದೀರಾ? ಇದೆ ಫೈಟ್. ಫೈಟ್ಸು ಇದೆ, ಅಂದರೆ ಕಂಪ್ಲೀಟ್ ಪ್ಯಾಕೇಜೇ, ಫುಲ್ ಕಂಪ್ಲೀಟ್ ಪ್ಯಾಕೇಜೇ ಸಿನಿಮಾ ಮಾಡಿದ್ದೀರಿ. ಆಡಿಯನ್ಸ್ಗೆ ನಿಮ್ಮ ಕಡೆಯಿಂದ ಒಂದು ರಿಕ್ವೆಸಿಷನ್, ಯಾವಾಗ ನಾವು ಅದೇ ಕೇಳ್ತೀವಿ, ಹೇಳಿ ಕೇಳಿ ಬೇಡ್ಕೊಂಡು ಎಲ್ಲ ಥರ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಬೇಡ್ಕೊಳ್ಳೋ ಥರದ್ದನ್ನೆಲ್ಲ ರಿಕ್ವೆಸ್ಟ್ ಅಲ್ಲ ಅದೇ ಎಲ್ಲ ಥರನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಜನ ಚೂಸಿ, ಅವ್ರಿಗೆ ಏನು ಬೇಕೋ ಅದನ್ನ ಅದರಲ್ಲಿ ನೋ ಡೌಟ್. ಚಲವಾದಿ ನಮ್ಮ ನಿರ್ಮಾಪಕರು ಅವ್ರ ನಂಬಿಕೆ, ಈಗ ಇತ್ತೀಚೆಗೆ ಸಿನಿಮಾ ರಿಲೀಸ್ ಮಾಡೋದೇ ದೊಡ್ಡ ಕಷ್ಟ. ನಿಜ. ಅವ್ರಿಗೆ ನಮ್ಮ ಕಥೆ ಮೇಲೆ, ನಮ್ಮ ಪಾತ್ರಗಳ ಮೇಲೆ, ಮತ್ತೆ ನನ್ನ ನಾಗಶೇಖರ್ ಸ್ನೇಹದ ಮೇಲೆ ಎಷ್ಟು ನಂಬಿಕೆ ಅಂತಂದ್ರೆ, ಕಿಟ್ಟಪ್ಪ ಇಲ್ಲ ನಾವು ರಿಲೀಸ್ ಮಾಡ್ಲೇಬೇಕು ಇದನ್ನ. ಹೌದಾ? 100% ಮಾಡೋಣ. 3ನೇ ದಿನಕ್ಕೆ ನಿಲ್ಸೋ ಯೋಚನೆ ಬಂದಿದೆ, ಮಾಡ್ಬೇಕು ಅಂತ. ಅವ್ರದೇ ನಿರ್ಧಾರ. ನನಗೆ ಅದೇ ಗಾಬರಿ ಆಗೋಯ್ತು. ಕುಮಾರ್ ಏನ್ ಹಿಂಗ್ ಮಾಡ್ತಿದ್ರಂತ. ಇಲ್ಲ 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 ಇಲ್ಲಾಂದ್ರೆ ಹೈಕೋರ್ಟ್ಗೆ ಹೋಗ್ಬಿಡ್ತಾರೆ ಅವರು. ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದ್ಬಿಟ್ರೆ ನಮ್ಗೆ ತಿರ್ಗಾ ಲೇಟ್ ಆಗ್ಬಿಡುತ್ತೆ. ನಾವು ಬಿಟ್ಬಿಡೋಣ. ಈಗ ಲೋಯರ್ ಕೋರ್ಟಲ್ಲಿ ನಮಗೆ ಸ್ಟೇ ವೆಕೆಟ್ ಆದ ತಕ್ಷಣ ರಿಲೀಸ್ ಮಾಡ್ಬಿಡೋಣ, 2-3 ದಿನ ಹಾಕ್ಬಿಡೋಣ ಬನ್ನಿ, ಆಮೇಲೆ ಸರಿ ಮಾಡ್ಕೊಳೋಣ. ಕುಮಾರ್ ಏನ್ ಹೆಂಗ್ ಮಾತಾಡ್ತಿದ್ರು ಕುಮಾರ್, ಈ ತರ ಧೈರ್ಯ ಬರುತ್ತೆ ನಿಮ್ಗೆ? ಇಲ್ಲ ಇಲ್ಲ ಕಿಟ್ಟಪ್ಪ ನೀವು ಸುಂದ್ರಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆ ಧೈರ್ಯ ತಗೊಂಡಿದ್ದಕ್ಕೆ ಕುಮಾರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರೇಕ್ಷಕರೇ, ತುಂಬಾ ಮುದ್ದಾದ ಸಿನಿಮಾ. ಎಲ್ಲರೂ ಪ್ರೀತಿಯಿಂದ ತುಂಬಾ ಶ್ರಮ ಹಾಕಿ, ಹೇರಳವಾಗಿ ಬಂಡವಾಳ ಹಾಕಿ, ಅದ್ಭುತವಾಗಿ ಆ ಕಥೆನ ಆನ್ ಸ್ಕ್ರೀನ್ ತರಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಾವಂತೂ ತುಂಬಾ ಖುಷಿಯಾಗಿದ್ದೀವಿ. ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಮಾತಾಡುತ್ತೆ ಅನ್ನೋ ನಂಬಿಕೆ ಇದೆ. ಬನ್ನಿ ಥಿಯೇಟರ್ಗೆ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಸಂಜು ವಿಟ್ಸ್ ಗೀತ 2 ಇದೆ. ಜೂನ್ 6ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತದೆ. ಜೂನ್ 6 ಸಂಜು ವಿಟ್ಸ್ ಗೀತ 2. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಒಳ್ಳೇದಾಗ್ಲಿ. ಸಿನಿಮಾ ಗೆಲ್ಲಬೇಕು. ಯಾಕಂದ್ರೆ ಈಗ ಒಂದು ಸಿನಿಮಾ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ಅದು ಕನ್ನಡ ಸಿನಿಮಾದ ಗೆಲುವಾಗಿತ್ತು, ಬರೀ ನಿಮ್ ಸಿನಿಮಾದಲ್ಲ ಅದು. ಯಾಕಂದ್ರೆ ಜನ ಥಿಯೇಟರ್ಗೆ ಬರೋದನ್ನೇ ಮರ್ತು ಬಿಟ್ಟಿದ್ದಾರೆ ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ಸಿನಿಮಾ ಅಟ್ಲೀಸ್ಟ್ ಆಕ್ಸಿಜನ್ ಕೊಟ್ರೆ ಇವಾಗ ಅದು ಉಳಿದ ಸಿನಿಮಾಗಳಿಗೆ ಒಂದಿಷ್ಟು ಬ್ಯಾಕಪ್ ತರ ಬರಕ್ ಶುರು ಆಗುತ್ತೆ. ಸೊ ಆಮೇಲೆ ಕನ್ನಡದ ಆಡಿಯನ್ಸ್ ಸಹಿತ ಇವತ್ತು ಹೆಂಗಾಗಿದ್ರಿ ಅಂತಂದ್ರೆ, ನೀವು ಸಿನಿಮಾಗೆ ಹೋಗ್ಬೇಕಾದ್ರೆ ಒಂದು ಕನ್ನಡ ಸಿನಿಮಾಗೆ ಹೋಗ್ಬೇಕು ಅಂತ ಹೊರಡ್ತಾ ಇಲ್ಲ, ಸಿನಿಮಾಗೆ ಅಂತ ಹೋಗೋಣ, ಅಲ್ಲಿ ಯಾವ್ದು ಸಿಗುತ್ತೆ ಅದು ನೋಡೋಣ ಅನ್ನೋ ಮನಸ್ಥಿತಿಯಿಂದ ಹೊರಗಡೆ ಬಂದು ಕನ್ನಡ ಸಿನಿಮಾಗಳನ್ನ ಯಾಕೆ ಉಳಿಸ್ಬೇಕು ಅಂತಂದ್ರೆ, ನಾವು ಯಾವಾಗಲೂ ಹೇಳ್ತೀವಿ, ಕನ್ನಡದ ಹಾಡುಗಳು, ಕನ್ನಡದ ಪುಸ್ತಕ ಮತ್ತು ಕನ್ನಡದ ಸಿನಿಮಾ ಮತ್ತು ಕನ್ನಡದ ಸಾಹಿತ್ಯ, ಇದೇ ಭಾಷೆಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಅಂತ. ಯಾವ್ದು ಭಾಷಿಕರೇ ಇಲ್ಲ ಅಂತಂದ್ರೆ ನಾಳೆ ಕನ್ನಡದಲ್ಲಿ ಸಿನಿಮಾ ಮಾಡಿ ಏನ್ ಬಂತು, ಅಥವಾ ಸಿನಿಮಾನೇ ಉಳಿದಿಲ್ಲ ಅಂತಂದ್ರೆ ನಾಳೆ ಮಾತಾಡೋರು ಯಾರು ಅಂತ. ಸೊ ಹಾಗಾಗಿ ದಯವಿಟ್ಟು ಕುಟುಂಬ ಸಮೇತ ಹೋಗಿ ನೋಡೋ ಸಿನಿಮಾಗಳು ಬರೋದು ತುಂಬಾ ಕಮ್ಮಿ. ಅಂಥದ್ದೊಂದು ಸಿನಿಮಾ ಸಂಜು ವಿಟ್ಸ್ ಗೀತ 2. ಅದರಲ್ಲೂ ಸಿನಿಮಾದ ನಿರ್ಮಾಪಕರು 3 ದಿನ ಸಿನಿಮಾ ಆದ ತಕ್ಷಣ ಇಮಿಡಿಯೇಟ್ ಸ್ಟಾಪ್ ಮಾಡಿ, ಇಲ್ಲ ಈ ಸಿನಿಮಾನ ಮತ್ತೆ ನಿಲ್ಲಿಸ್ತೀನಿ ನಾನು ಅಂತ ಹೇಳಿ ಗಟ್ಟಿಯಾಗಿ ನಿಂತಿದ್ದಾರೆ ಅಂದ್ರೆ ಅವರಿಗೆ ಸಿನಿಮಾ ಬಗ್ಗೆ ಇರುವಂತಹ ನಂಬಿಕೆ. ಸಿನಿಮಾ ತಂಡಕ್ಕೆ, ಯೂಶಲಿ ಡೈರೆಕ್ಟರ್ಗೆ, ಹೀರೋಗೆ ಚೆನ್ನಾಗಿ ಮಾಡಿದ್ವಿ ಅಂತ ಅನಿಸ್ಬೋದು, ಬಟ್ ಒಬ್ಬ ಪ್ರೊಡ್ಯೂಸರ್ಗೆ ದುಡ್ಡು ಹಾಕ್ತವ್ರಿಗೆ ಅನ್ಸಿರುತ್ತೆ, ಇದು ಚೆನ್ನಾಗಿ ಬಂದಿದ್ರೆ ಮಾತ್ರ ಉಳಿಸ್ಕೋಬೇಕು, ಇಲ್ಲ ಅಂತಂದ್ರೆ ಮತ್ತೆ ಯಾಕೆ ಖರ್ಚು ಮಾಡಲಿ ಅಂತ ಮತ್ತೆ ಕೋಟ್ಯಾಂತರ ರೂಪಾಯಿನ ಇನ್ವೆಸ್ಟ್ ಮಾಡಿ, ಇಲ್ಲ ಈ ಸಿನಿಮಾ ಜನರಿಗೆ ತಲುಪಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಅಂತಂದ್ರೆ ಸಿನಿಮಾದಲ್ಲಿ ಶಕ್ತಿಶಾಲಿಯಾಗಿ ಏನಾದರೂ ಇದೆ, ಗಟ್ಟಿಯಾಗಿ ಏನಾದರೂ ಇದೆ. ಸೊ ಹಾಗಾಗಿ ತುಂಬ ಜೊಳ್ಳುಗಳ ಮಧ್ಯದಲ್ಲಿ ಒಂದು ಗಟ್ಟಿ ಕಾಳು ಸಿಕ್ಕಿದಾಗ ಅದನ್ನ ಅನುಭವಿಸ್ಬೇಕು. ನಾವು ಅನುಭವಿಸ್ಬೇಕು ಅಂದ್ರೆ ಥಿಯೇಟರ್ಗೆ ಹೋಗಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆ ಗ್ರ್ಯಾಂಡರ್ನ ಥಿಯೇಟ್ರಲ್ಲಿ ನೋಡಬೇಕು. ದಯವಿಟ್ಟು 6ನೇ ತಾರೀಕು, ಜೂನ್ 6ನೇ ತಾರೀಕು ಮಿಸ್ ಮಾಡ್ದೇನೆ ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಇಡೀ ಕುಟುಂಬ ಸಮೇತ ಹೋಗಿ ಒಂದು ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಸಂಜು ವಿಟ್ಸ್ ಗೀತ 2 ಜೂನ್ 6 ಮರಿಬೇಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.